ಎಲ್ಲ ಕಂಟೆಸ್ಟ್ ಮಾಡಿದರು. ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಇನ್ನೂ ಕೆಲವರು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. 24/7 ಓಡಾಡೋರು ನಾವು ನೋಡ್ತಾ ಇದ್ದೀವಿ. ಆ ಥರದವ್ರನ್ನೆಲ್ಲ ನಮ್ಮ ಪಕ್ಷಕ್ಕೆ ಸೆಳ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಹೋಗಿ ಭೇಟಿ ಮಾಡಿ ಮಾತಾಡೋದಿರ್ಬೋದು. ಯಾರ್ಯಾರು ಸೋತೋಗಿದ್ರು ಅವ್ರಿಗೆಲ್ಲ ಉತ್ತೇಜನ ಕೊಟ್ಬಿಟ್ಟು ಇವಾಗ ನೆಕ್ಸ್ಟ್ ಇಯರ್ ಏನು ಬರುತ್ತೆ ಡಿಸೆಂಬರ್ಗೆ ಎಲೆಕ್ಷನ್ಗೆ ಮತ್ತೆ ಕಂಟೆಸ್ಟ್ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಈಗ ಮಾಗಡಿಲಿ 3 ಮನೆ 1 ಬಾಗಿಲು ಅಂತ ಕೇಳಿ ಬರ್ತಾ ಇದೆ. ನೀವು ನಿಮ್ಮ ನಿರ್ಣಯನ ಏನು ಹೇಳಕ್ಕೆ ಇಷ್ಟಪಡ್ತೀರಿ? 3 ಮನೆ 1 ಬಾಗಿಲು ಪಕ್ಷ ಒಂದೇ ಬಿಜೆಪಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಹಾಗೆ ಅದೇನು ಆ ಥರ ಏನೂ ಇಲ್ಲ, ಎಲ್ಲ ಒಂದೇ ಇರೋದು. ಆ ಥರ ಏನೂ ಇಲ್ಲ ಸರ್. ಆ ಥರ ಆಗೋಗಿದೆ. ಮಾಗಡಿ 3 ಆಫೀಸ್ ಇವೆ. ಇಲ್ಲ 3 ಆಫೀಸ್ ಏನೂ ಇಲ್ಲ. ಇವಾಗ ನಮ್ಮ ಒಮ್ಮತದಿಂದ ನಮ್ಮ ಪ್ರಸಾದ್ ಗೌಡರು MLA ಕಂಟೆಸ್ಟ್ ಮಾಡಿದ್ರು. ಪ್ರಸಾದ್ ಗೌಡರು ನಮ್ಮ ನಾಯಕರು ಮಾಗಡಿಲೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಮುಂದೆ ಸರ್, ಈಗ ನೀವು RSS ಕಾರ್ಯಕರ್ತರನ್ನ ನೀವು ಗಮನ ಸೆಳೆದಿದ್ದೀರಾ? RSS ಕಾರ್ಯಕರ್ತರನ್ನೆಲ್ಲ ನೀವು ಗಮನ ಸೆಳೆದು ಅವ್ರ ಜೊತೆ ಓಲೈಸ್ಕೊಂಡು ಅವ್ರ ಜೊತೆ ಸಮಾಲೋಚನೆಯಲ್ಲಿ ಜೊತೆಲಿ ಬಿಂಬವಾಗಿದ್ದೀರಾ ಅಂತ? ಹೌದು, ಅದಿದ್ದೇ ಆಗುತ್ತೆ. ಅದೇನು ಕ್ವಶನ್ ಕೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾಕೆ ಕೇಳಿದೆ ಅಂತಂದರೆ 3 ಬಾಗಿಲು 1 ಮನೆ ಅಂತ ಕೇಳಿದೆ. ಅದಕ್ಕೆ ಬಾಗಿಲು ಒಂದಿದೆ, ಈ ಥರ ಆಗಿದೆಯಲ್ವಾ? ಇದನ್ನೆಲ್ಲ ಓಲೈಸ್ಕೊಂಡು ಮಾಡ್ತಾ ಇದ್ರೆ ಯಾವ ಥರ ಅಂತ ನಾವು ಪ್ರಶ್ನಾತೀತವಾಗಿ ಕೇಳಿದಷ್ಟು. ನಮ್ಮ ಇವಾಗ ಮಾಗಡಿ ರಾಮನಗರ ಜಿಲ್ಲೆಗೆ ನಾವು ಅಧ್ಯಕ್ಷಿದ್ದೀನಿ. ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ನಮ್ಮ ಬಸವರಾಜಣ್ಣ ಇದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಸಂಘಟನೆ ಅವಾಗಿಂದ ಮಾಡ್ಕೊಂಡೇ ಹೋಗಿದ್ದಾರೆ. ರಂಗದಾಮಯ್ಯನವ್ರು ಇದ್ದಾರೆ, ಅವರು ಸಂಘಟನೆ ಮಾಡ್ಕೊಂಡಿದ್ದಾರೆ. ನಮ್ಮ ಪ್ರಸಾದ್ ಗೌಡರು MLA ಕ್ಯಾಂಡಿಡೇಟು, ಅವರು ಮುಖಂಡರು ಎಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಮ್ಮತದಿಂದ ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆಲ್ಲ ನಡೆಯುತ್ತೆ. ಸರ್, ಮುಂದಿನ ಯೋಜನೆ ಏನು ಸರ್ ನಿಮ್ಮದು? ಮುಂದಿನ ಯೋಜನೆಗಳು ಇವಾಗ ZP ಇರ್ಬೋದು, TP ಇರ್ಬೋದು. ತದನಂತರ ಗ್ರಾಮ ಪಂಚಾಯತಿ ಬರುತ್ತೆ. ZP TPಗೆ ಸಂಘಟನೆ ಮಾಡಬೇಕಾಗ್ತಿದೆ. ಈ ಒಂದು ನಾವು NDA ಈ ಎಲ್ಲ ಮಿಶ್ರ ಪಕ್ಷಗಳ ಜೊತೆ ಇದ್ರೂ ಕೂಡ ನಾವು ನಮ್ಮತನನ ನಮ್ಮ ಪಕ್ಷನ ಬೆಳೆಸೋ ರೀತಿಯಲ್ಲಿ ಹುಡುಗರು ಸಂಘಟನೆಗಳು ಯುವಕರು ಸಂಘಟನೆಗಳು ಮಾಡ್ತಾ ಹೊರಡ್ತೀವಿ. ನೀವೇನಾದ್ರು ಚುನಾವಣೆ ಸ್ಪರ್ಧೆ ಮಾಡೋಂಥ ಆಕಾಂಕ್ಷಿ? ನಮ್ಮ ತಾಯಿ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಿದ್ರು, ನಮಗೂ ಅವಕಾಶ ಸಿಕ್ಕರೆ ಮಾಡ್ತೀವಿ, ಅದರಲ್ಲೇನಿಲ್ಲ. ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀರಾ ಇಲ್ಲ ಪಂಚಾಯತ್ ಮಟ್ಟದಲ್ಲಿ ಬರ್ತೀರಾ? ಅದೆಲ್ಲ ನಾವು ಇವಾಗ ಏನು ಹೇಳೋಕ್ಕಾಗಲ್ಲ. ಅವಕಾಶ ಹೇಗೆ ಸಿಗುತ್ತೆ, ನಮ್ಮ ಹಿರಿಯರು ಏನು ನಿರ್ಧಾರ ತಗೊಳ್ತಾರೆ ಅದ್ರ ಮೇಲೆ ನಿಂತ್ಕೊಳ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.